KPC ನಡೆಸಿದಂಥ ಎಕ್ಸಾಮ್ಸ್ ಅಂದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AEE ಎಕ್ಸಾಮ್ಸ್ ಆದಮೇಲೆ ಮತ್ತೆ ಈ ಒಂದು ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ಆಂಜನೇಯ ಸರ್ಗೆ ನಿಮಗೆ ನಿಜವಾಗ್ಲೂ ನೈತಿಕತೆ ಮತ್ತು ವಿದ್ಯಾರ್ಥಿಗಳ ಪರವಾಗಿದ್ದರೆ ಸರ್, ನೀವು ತಿದ್ದುಪಡಿ ಯಾವುದೇ ತಿದ್ದುಪಡಿ ಆಗಿದ್ದರೆ ಮತ್ತೆ ರೀನೋಟಿಫಿಕೇಷನ್ಸ್ ಆಗಬೇಕು ಅಂತ ಹೇಳಿದ್ರಲ್ಲ, KS ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ನೀವು? KS ಎಕ್ಸಾಮ್ಸು ನೀವು ರೀನೋಟಿಫಿಕೇಷನ್ ಮಾಡಿಸ್ಬೇಕಾಯ್ತು. ನಾವು ವಿದ್ಯಾರ್ಥಿಗಳು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು AEE ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಬರೆದು ಕಷ್ಟಪಟ್ಟು ಪಾಸ್ ಆಗಿದ್ದಾರಲ್ಲ, ಅವರು ಚೀಫ್ ಸೆಕ್ರೆಟರಿ ಮೇಡಮು ಮತ್ತು CM ಸರ್ಗೆ, ರಾಮಲಿಂಗಾರೆಡ್ಡಿ ಸರ್ಗೆ, ಸತೀಶ್ ಜಾರಕಿಹೊಳಿ ಸರ್ಗೆ ಎಲ್ಲರಿಗೂ ಹೋಗಿ ಮನವಿ ಮಾಡಿಕೊಂಡಾಗ ಈ ಒಂದು ಎಕ್ಸಾಮ್ಸು ಕಂಟಿನ್ಯೂಷನ್ಸ್ಗೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಅಂದರೆ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು AEE ಚೀಫ್ ಸೆಕ್ರೆಟರಿ ಮೇಡಮ್ ಆಗಿರ್ಬೋದು, DPR ಸೆಕ್ರೆಟರಿ ಎಲ್ಲರೂ ಒಂದು ಸಪೋರ್ಟ್ ಮಾಡಿ ಈ ಒಂದು ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು AEE ಹೇಳಿದ್ದಾರೆ. ಇದರಲ್ಲಿ ನೀವು ರಾಜಕೀಯವಾಗಿ ಮತ್ತು ವಿದ್ಯಾರ್ಥಿಗಳನ್ನು ಮತ್ತೆ ನೀವು ಅವ್ರಿಗೆ ಯಾವ ರೀತಿ ಮಾನಸಿಕ ಆಗಿದ್ದಾರೆ ಅಂತ ಪಾಸ್ ಆಗಿರೋರು, ನೀವು ಇದೇ ರೀತಿ ಕಂಟಿನ್ಯೂ ಮಾಡೋದನ್ನು ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇನ್ನೊಂದು ವಿಚಾರ ಅಂದರೆ ಈ KPSC ಮೆಂಬರ್ಸ್ ಏನಿದ್ದಾರಲ್ಲ, ಈ CM ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಇವರು KPSC ಮೆಂಬರ್ಸ್ ಏನಿದ್ದಾರೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು AEE ಯಾವುದೇ ರೀತಿ ಕರಪ್ಷನ್ ಆಗಿಲ್ಲ, ಇವ್ರಿಗೆ ಕರಪ್ಷನ್ ಆಗಿದ್ದಾರೆ, ಇವ್ರಿಗೆ ಬೇಕಾಗಿರೋರಿಗೆ ಹುದ್ದೆ ಕೊಟ್ಟಿದ್ದಿದ್ರೆ ಇವರು ಕ್ಯಾನ್ಸಲ್ ಮಾಡ್ತಿರ್ಲಿಲ್ಲ. ಅದೇ ನೀವು KS ಅಲ್ಲಿ ಕೋಟಿ ಲೂಟಿ ಮಾಡಿದಿರಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿ. ನಿಮಗೆ ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ, ಮತ್ತು ರಿಸರ್ವೇಷನ್ ಮಿಸ್ಟೇಕ್ ಇದೆ, ರೋಸ್ಟರ್ ಮಿಸ್ಟೇಕ್ ಇದೆ, ಮಧ್ಯರಾತ್ರಿ ನೀವು ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ದೀರಾ, ಒಂದೆರಡು ಮಿಸ್ಟೇಕ್ಸು, 100 ಮಿಸ್ಟೇಕ್ಸ್ ಇದೆ. ಆ KS ಮಾತ್ರ ನಿಮಗೆ ಕಂಟಿನ್ಯೂಷನ್ಸ್ ಆಗಬೇಕು. ಯಾಕೆಂದರೆ ಯಾರಿಗೆ ಬೇಕು ಅವರಿಗೆ ನೀವು ಆಲ್ರೆಡಿ ಸೀಟ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಾ. ಆದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು AEE ಮಾತ್ರ ಯಾವುದೇ ರೀತಿ ಏನೂ ಆಗಿಲ್ಲ ನಿಮಗೆ. ಯಾಕೆಂದರೆ KPSC ಸೆಕ್ರೆಟರಿ ಸರು ತುಂಬ ಚೆನ್ನಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಆ ಎಕ್ಸಾಮ್ಸಲ್ಲಿ ಏನು ಕರಪ್ಷನ್ ಆಗಿಲ್ಲ ಮತ್ತು ನಿಮಗೆ ಬೇಕಾದವ್ರಿಗೆ ಸೀಟ್ಸ್ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ನೀವು ಅದನ್ನು ಎಕ್ಸಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡೋದಾದರೆ, KPSC ಮೆಂಬರ್ಸ್ ಎಷ್ಟು ಜನ ಇದ್ದಾರೋ ಅಷ್ಟು ಜನದ ಫೋಟೋ ಇಟ್ಟು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು, AEE ವಿದ್ಯಾರ್ಥಿಗಳು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಎಲ್ಲ ಸ್ಟೂಡೆಂಟ್ಸು ನಿಮ್ಮ ಫೋಟೋ ಇಟ್ಟು ಯಾವ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತಂದರೆ, ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. KPSC ಮುಂದೆನೇ ನಾವು ಬಂದು ಪ್ರತಿಭಟನೆ ಮಾಡ್ತೀವಿ. ನೀವೇನಾದರೂ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರದು ಮತ್ತು AEE ಎಕ್ಸಾಮ್ಸ್ ಆಗಿರೋರಿಗೆ ನೀವು ದ್ರೋಹ ಏನಾದರೂ ಮಾಡಿ ಅನ್ಯಾಯ ಮಾಡಿದ್ರೆ ನಿಮ್ಮ ವಿರುದ್ಧ ಖಂಡಿತವಾಗಿ ನಾವು ನಿಮ್ಮ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನೀವು ಕಮಿಷನ್ನಲ್ಲಿ ನೀವು ಡಿಸೈಡ್ ಮಾಡಿದ್ರೂ ಕೂಡ ಕೋರ್ಟ್ ಅನ್ನೋದಿದೆ, ನ್ಯಾಯಾಲಯ. ಈ ಹಿಂದೆ ನಡೆದಿದ್ದಂತಹ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ದು ಎಕ್ಸಾಮ್ಸಲ್ಲಿ ಏನು FDA ST ಆ ಎಕ್ಸಾಮ್ಸ್ ಕೂಡ ಅದು ಕಂಟಿನ್ಯೂಷನ್ಸ್ ಮಾಡಿದ್ದಾರೆ. ನೀವು ಅದನ್ನು ಬಿಟ್ಟು ನೀವು ಬೇರೆ ಎಕ್ಸಾಮ್ಸು ನೀವು ನೋಡಿರಬೇಕು, ಸಿವಿಲ್ ಜಡ್ಜ್ ಎಕ್ಸಾಮ್ಸು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಲ್ಲಿ ಆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಯಾವುದೇ ರೀತಿ ನೋಟಿಫಿಕೇಷನ್ಸ್ ಆಗಿಲ್ಲ. ನಮಗೆ ಕೋರ್ಟ್ ಅನ್ನೋದಿದೆ. ನೀವು ಅದಕ್ಕೂ ಮುಂಚೆ ನೀವೇನಾದರೂ ಇದನ್ನು ಕಂಟಿನ್ಯೂಷನ್ಸ್ ಮಾಡ್ತೀವಿ ಅಂದರೆ ಪ್ರತಿ ಒಬ್ಬರ ಫೋಟೋ ಇಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ನಿಮ್ಮಂಥ ಕಮಿಷನು ಬೇಡ, ನಿಮ್ಮಂಥ ಮೆಂಬರ್ಸು ಬೇಡ ನಮ್ಮ ವಿದ್ಯಾರ್ಥಿಗಳಿಗೆ. ದಯವಿಟ್ಟು ನಾನು ಕೇಳ್ಕೊಳೋದು, ನೀವು ಆದಷ್ಟು ಬೇಗ ನೀವೇನಾದರೂ ಮೆಂಬರ್ಸ್ ಏನಾದರೂ ಕಮಿಷನಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಥ್ಯಾಂಕ್ ಯು. ನಮಸ್ಕಾರ.